In the last class, I was discussing about redemption of debentures. I worked out nearly 5 to 6 problems in the class. ಉಳಿದಂಥ ಪ್ರಾಬ್ಲಮನ್ನು ನೀವು ಹೋಮ್ವರ್ಕ್ ಮಾಡಬೇಕು. 6 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಯಾವುದಾದ್ರೂ ಒಂದು ಅಕೌಂಟನ್ನು ಮಾತ್ರ ಕೇಳಿರ್ತಾರೆ, 12 ಮಾರ್ಕ್ಗೆ 2 ಅಕೌಂಟ್ ಕೇಳಿರ್ತಾರೆ, ಇಲ್ಲದೆ ಕೊನೆಯ ವರ್ಷದನ್ನು ಕೇಳಿರ್ತಾರೆ, 24 ಮಾರ್ಕ್ಸ್ಗೆ ಫುಲ್ಲನ್ನು ಕೇಳಿ ಇರುತ್ತಾರೆ. ಅಲ್ಲಿ ಡಿಫ್ರೆನ್ಸ್ ಇರೋದು ಒಂದು ರೌಂಡೆಡ್ ಆಫ್ ಟು 100 ಮತ್ತೊಂದು ರೌಂಡೆಡ್ ಆಫ್ ಇಲ್ಲದ್ದು ಅಷ್ಟೇ ಡಿಫ್ರೆನ್ಸ್. ನಾವು ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ holding company. Next important chapter, holding company. You're supposed to know what do you mean by holding companies. The one company is holding another company, holding another company, or carrying another company, carrying another companies. For example, you can take if the company running under loss, if the company running under that may be holded by a strong company, holded by a strong company, which is commonly called as a holding company. Minor company and strong company and hold ಮಾಡೋದು ತೆಗೊಳ್ಳುವಂಥದ್ದು, that is called as a holding company. Now ಕೆಲವರು ಏನು ಬೇಸ್ಕೊತಾರೆ ಅಂದರೆ ಹೋಲ್ಡಿಂಗ್ ಕಂಪನಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಅಮಾಲ್ಗಮೇಷನ್ ಅಂತ. ಅಲ್ಲಿಯೂ ಇದೇ ಥರ ಒಂದು ಮೈನರ್ ಕಂಪನಿ ಇರುತ್ತೆ, ಮತ್ತೊಂದು ಮೇಜರ್ ಕಂಪನಿ ಇರುತ್ತೆ, ಅದು ಎರಡು ಮರ್ಜ್ ಆಗೋದು. ಅಲ್ಲಿ ಏನಂದರೆ ಟೋಟಲ್ ಟೇಕ್ ಓವರ್ ಇನ್ ಕೇಸ್ ಆಫ್ ಅಮಾಲ್ಗಮೇಷನ್. ಬಟ್ ಇಫ್ ಯು ಟಾಕ್ ಅಬೌಟ್ ದ ಹೋಲ್ಡಿಂಗ್ ಕಂಪನಿ, is not an absolute takeover, is not an absolute takeover. Here they are going to hold only the shares of the company. ಇಲ್ಲಿ ಏನು ಬರೀ ಶೇರನ್ನು ಮಾತ್ರ ತೆಗೊಳ್ಳುವಂಥದ್ದು, ಬೇರೆ ಯಾವುದನ್ನು ತೆಗೊಳ್ಳುವಂತಹ ಪ್ರಕ್ರಿಯೆ ಇಲ್ಲ. Because of that reason, which is commonly called as a holding company, holding the shares of the nether company, shares of the nether company. ಇವಾಗ ಎಮಾಲ್ಗಮೇಷನ್, ಅಬ್ಸಾರ್ಪ್ಷನ್, ಇಂಟರ್ನಲ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿಗಳಲ್ಲಿ ಕಂಪ್ಲೀಟ್ ಟೇಕ್ ಓವರ್, ಎರಡು ಮರ್ಜ್ ಆಗೋದು. ಇಸ್ ಲೈಕ್ ಎ ಮ್ಯಾರೇಜ್, ಇಸ್ ಲೈಕ್ ಎ ಎರಡು ಫ್ಯಾಮಿಲಿಗಳು ಮದುವೆ ಆಗೋದು. ಮದುವೆ ಆಗೋದು ಹುಡುಗಿ ಮಾತ್ರ ಮದುವೆ ಆಗೋದಲ್ಲ, ಹುಡುಗ ಮದುವೆ ಆದರೆ ಅದರ ಅರ್ಥ ಏನು? ಫ್ಯಾಮಿಲಿ ಮರ್ಜ್ ಆಗುವಂಥದ್ದು, ಫ್ಯಾಮಿಲಿ ಮರ್ಜ್, ಅದು ಎಮಾಲ್ಗಮೇಷನ್. ಬಟ್ ಇಲ್ಲಿ ಟೇಕನ್ ಓವರ್ ಓನ್ಲಿ ವಾಟ್ ಶೇರ್ಸ್, ಓನ್ಲಿ ಸಮ್ ಪಾರ್ಟ್ ಮಾತ್ರ ತೆಗೊಳ್ಳುವುದು. ಅಲ್ಲಿ ಮೈನರ್ ಕಂಪನಿಯಲ್ಲಿ ಅಸೆಟ್ಗಳು, ಲಯಬಿಲಿಟಿಗಳು ತುಂಬ ಇರ್ಬೋದು. ವಾಟ್ ಐ ಆಮ್ ಟೆಲಿಂಗ್ ಇಸ್ ರೈಟ್ ಆರ್ ರಾಂಗ್? ದಟ್ ವೋಂಟ್ ಬಿ ಟೇಕನ್ ಓವರ್, ಓನ್ಲಿ shares of the company will be taken over, which is commonly called as a holding companies. If you talk about the examples as on today, hardly we can get, which is not in actual practice. ಅಷ್ಟೊಂದು ಪ್ರಾಕ್ಟೀಸ್ ಅಲ್ಲಿ ಇಲ್ಲ ಅಂತಲ್ಲ, ಇದೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೂಪ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು, ಸ್ಟೇಟ್ ಬ್ಯಾಂಕ್ ಆಫ್ ತಿರುವನಂತಪುರ ಇತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್ ಅಂಡ್ ಬಿಕನೇರ್ ಇತ್ತು. ಅದರ ಮೇನ್ ಹೆಡ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಇವಾಗ ಏನಾಗಿದೆ, ಅದೆಲ್ಲ ಮರ್ಜ್ ಆಗಿಬಿಟ್ಟು ಒಂದೇ ಆಗಿಬಿಟ್ಟಿದೆ. ಇವಾಗ ಅದು ಮುಂಚೆ ಅದು ಹೋಲ್ಡಿಂಗ್ ಕಂಪ್ನಿ ಆಗಿತ್ತು. ಇವಾಗ ಈ DCC ಬ್ಯಾಂಕ್ ಅಂತ ಹೇಳ್ತೀವಲ್ಲ, DCC ಬ್ಯಾಂಕ್, ಅದರ ಅಂಡರ್ಲಿ ತುಂಬ ಬ್ಯಾಂಕ್ಗಳು ಬರ್ತದೆ. ಜೇನು ವ್ಯವಸಾಯ ಕೇಂದ್ರ, ಆ ವ್ಯವಸಾಯ ಕೇಂದ್ರ, ಈ ದಟ್ ಅಂಡ್ ಆಲ್, ಈ ಕೋಆಪರೇಟಿವ್ ಸೊಸೈಟಿಗಳು ಅಂಡರ್ಲಿ ಬರ್ತದೆ. ಆವಾಗ ದಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಹೋಲ್ಡಿಂಗ್. ಅಂಥ ಸಂದರ್ಭದಲ್ಲಿ ವೆರಿ ರ್ಯಾರ್ ಕೇಸ್, ಬಟ್ ಕಂಪ್ನಿಗಳಲ್ಲೆಲ್ಲ ಇವಾಗ ಇಲ್ಲೇ ಇಲ್ಲ. ಓನ್ಲಿ ಇನ್ ಬ್ಯಾಂಕಿಂಗ್ ಸೆಕ್ಟರ್ ವಿ ಕ್ಯಾನ್ ಫೈಂಡ್ ದಿಸ್, which is commonly called as a holding company, holding the shares of that particular company, nether company. Strong company going to take over the weak company's shares, which is commonly called as a holding companies. Now, while talking about holding company, you are supposed to know how to close the books of account. What are the rules and regulations to be followed at the time of calculation, at the time of preparation of consolidated balance sheet. ಇಲ್ಲಿ consolidated balance sheet ಅಂತ ಹೇಳ್ತೀವಿ. Once the company is taken over, once the company's shares which is taken over by the strong company, ಮತ್ತೆ we supposed to prepare consolidate, ಎರಡು ಕಂಪನಿಯನ್ನು ಒಟ್ಟು ಮರ್ಜ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗ್ತದೆ. we supposed to do the balance sheet.
what are the rules and regulations is supposed to follow at the time of calculation. Now that one I will talk while solving the problem. While solving the problem, what are the concepts you can possible to find, everything I will discuss while working out the problem. Now here first I will work out 24 marks question. 24 marks question. This is a question number 8. Question number 8, section C. Section C, page number 81. Page number 81. Page number 81. Following are the summarized balance sheet of Imperial Company Limited. Imperial Company Limited and Colonial Company Limited as on 31st December 2009. ಎರಡು ಕಂಪನಿಗಳು, ಒಂದು ಯಾವುದು ಇಂಪೀರಿಯಲ್ ಮತ್ತೊಂದು ಕೊಲೋನಿಯಲ್ ಅಂತಿದೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ ಇಂಪೀರಿಯಲ್ದು ಕೊಟ್ಟಿದ್ದಾರೆ, ಕೊಲೋನಿಯಲ್ದು ಕೊಟ್ಟಿದ್ದಾರೆ. ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಡೆಟಾರ್, ಸ್ಟಾಕ್, ಇನ್ವೆಸ್ಟ್ಮೆಂಟ್ 20,000 ಶೇರ್ಸ್ ಆಫ್ ಕೊಲೋನಿಯಲ್ ಲಿಮಿಟೆಡ್. ನೋಡಿ ಇನ್ವೆಸ್ಟ್ಮೆಂಟ್ ಯಾವುದನ್ನು ಪರ್ಚೇಸ್ ಮಾಡಿದೆ, 20,000 ಶೇರ್ಸ್ ಆಫ್ ಯಾವುದು, ಕೊಲೋನಿಯಲ್ ಲಿಮಿಟೆಡ್. ಯಾರು ಪರ್ಚೇಸ್ ಮಾಡಿದ್ದು, ಇಂಪೀರಿಯಲ್ ಲಿಮಿಟೆಡ್. 4 rupees ಎಷ್ಟು, 2,60,000. ಮತ್ತೆ ಕ್ಯಾಶ್ ಜಸ್ಟ್ ಓಕೆ. Capital 10 each, general reserve, profit and loss, and creditors. Thereafter, adjustment. You are required to prepare a consolidated balance sheet as on 31st December 2009, showing the details of necessary adjustment and taking into consideration the following informations. The Imperial Company acquired the shares of the Colonial Limited on 1/1/2009. ಯಾವಾಗ acquire ಮಾಡಿದ್ದಾರೆ, 1/1/2009. When the balance sheet of their balance on their profit and loss account and general reserve ಆ 1/1ಗೆ ಶೇರ್ಸ್ ಅನ್ನು ಯಾವಾಗ ಎಕ್ಸ್ಕ್ವೈರ್ ಮಾಡಿದ್ದು, 1/1/2009. ಆ ಡೇಟಿಗೆ ಪರ್ಚೇಸ್ ಮಾಡುವ ಡೇಟಿಗೆ ಈ ಪರ್ಟಿಕ್ಯುಲರ್ ಡೇಟ್ ಅವತ್ತು ಜನರಲ್ ರಿಸರ್ವ್ 75,000 ಪ್ರಾಫಿಟ್ ಅಂಡ್ ಲಾಸ್ ಈಸ್ 75,000 and general reserve is 80,000. General reserve is 80,000. ಇಲ್ಲಿ ನೋಡಿ, ಶೇರ್ಸ್ ಅನ್ನು ಪರ್ಚೇಸ್ ಮಾಡುವ ದಿವಸದಲ್ಲಿ 75,000 ಪ್ರಾಫಿಟ್ ಅಂಡ್ ಲಾಸ್ ಇತ್ತು, ಜನರಲ್ ರಿಸರ್ವ್ 80,000 ಇತ್ತು. ಆನ್ ದಿ ಡೇ ಆಫ್ ಅಕ್ವಿಸಿಷನ್, ಆನ್ ದಿ ಡೇ ಆಫ್ ಅಕ್ವಿಸಿಷನ್ ಪರ್ಚೇಸ್ ಮಾಡುವ ದಿವಸ ಏನೇ ಪ್ರಾಫಿಟ್ ಅಂಡ್ ಲಾಸ್ ಅಥವಾ ರಿಸರ್ವ್ಗಳಿದ್ದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಅಕ್ವಿಸಿಷನ್ ಅಂದ್ರೆ ಏನು, ಪರ್ಚೇಸ್. ಪರ್ಚೇಸ್ ಮಾಡುವತ್ತು ಪ್ರಾಫಿಟ್ ಇದ್ರೆ ಅದು ಪರ್ಚೇಸ್ ಮಾಡುವ ಮೊದಲಿನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ವಿ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಪರ್ಚೇಸ್ ಮಾಡಿ ಆದ ಮೇಲೆ ಬಂದ ಪ್ರಾಫಿಟ್ ಆದರೆ ದಟ್ ವಿಲ್ ಬಿ ಕಾಲ್ಡ್ ಎಸ್ ಎ ಪೋಸ್ಟ್ ಅಕ್ವಿಸಿಷನ್. ಇದು ಆ ಡೇಟ್ಗೆ ಇರುವ ಕಾರಣ ದಟ್ ಇಸ್ ನಾಟ್ ಎ ಪ್ರೀ. ಒಂದು ದಿವಸದಲ್ಲಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ದಿಸ್ ಎ ಪ್ರೀ ಅಕ್ವಿಸಿಷನ್. ಇದಕ್ಕೆ ನಂತರ ಬರುವಂಥ ಪ್ರಾಫಿಟ್ ದಟ್ ವಿಲ್ ಬಿ ಪೋಸ್ಟ್ ಅಕ್ವಿಸಿಷನ್ profit. That the concept you are supposed to keep it in your mind while working in the problem. Next, the stock of 1,60,000 held by Colonial Limited consists of 60,000 goods purchased by Imperial Limited, who charge a profit of 25% on cost. That is unrealized profit on stock. Unrealized profit on stock. That adjustment to be done. Sundry creditor Colonial Limited include 20,000 due from Imperial Limited. That is called a mutual owing. Our company then e company itkodu, e company then our company ge itkoduvanthadu. That is called a mutual owings. Mutual owings. Now we are supposed to start the calculation part. On the holding company agಬೇಕಿದ್ರೆ what are the procedures supposed to be followed? The first step, calculation of minority and majority ratio. Minority and majority ratio ಅನ್ನು ಫಸ್ಟ್ ಮಾಡಬೇಕು. Minority and majority ratios. The ratio will be calculated by keeping shares in the mind. By keeping shares in the mind of the subsidiary company, of the subsidiary companies. The asset side of the balance sheet ಅಲ್ಲಿ ಹೇಳ್ತಾನೆ first majority ratio. Balance sheet ಅಲ್ಲಿ ಹೇಳ್ತಾನೆ they required how many number of shares? 20,000 shares. ಎಷ್ಟು? Asset side ಅಲ್ಲಿ ಹೇಳ್ತಾನೆ ನೋಡಿ 20,000 shares. Investment ಅಂತ ಹೇಳ್ತಾನಲ್ಲ, they acquired 20,000, investment ಅಂದ್ರೆ ಅದೇ, they acquired 20,000 shares. Out of how many number of shares ಅಂತ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ನೋಡಿ, ಇಂಪೀರಿಯಲ್ ಲಿಮಿಟೆಡ್ 3 lakh ಇದೆ, ಶೇರ್ಸ್ ಆಫ್ 10 each ಅಂದ್ರೆ ಟೋಟಲ್ ನಂಬರ್ ಆಫ್ ಶೇರ್ ಎಷ್ಟು? 30
30,000. ಬ್ಯಾಲೆನ್ಸ್ ಶೀಟ್ ಟೋಟಲ್ 30,000 ಶೇರ್ಸ್ ಇದೆ. ಯಾವುದದು? ಇಂಪೀರಿಯಲ್. ಅದರಲ್ಲಿ 20 ಶೇರನ್ನು ಯಾರು ಪರ್ಚೇಸ್ ಮಾಡಿದ್ರು, ಹೋಲ್ಡ್ ಮಾಡಿದ್ರು? Colonial Limited. Colonial Limited. So majority ratio is 2/3. Next, minority ratio. ಎಷ್ಟು ಶೇರ್ ಪರ್ಚೇಸ್ ಮಾಡಲಿಲ್ಲ? 30 20 ಪರ್ಚೇಸ್ ಮಾಡಿದ್ರೆ ಎಷ್ಟು ಪರ್ಚೇಸ್ ಮಾಡಲಿಲ್ಲ? 10,000. That is 30,000. That is 1/3. That is 1/3. The next step here is calculation of pre and post acquisition profit and loss. Pre and post acquisition profit and loss. ಆವಾಗ ಅದಕ್ಕೆ ಮೂರು ಕಾಲಮ್ ಇಟ್ಕೊಳ್ಬೇಕು. The first column is called as a pre profit and reserve, post profit and reserve, last one is total. Last one is total. First one is profit and loss. Total in the balance sheet profit and loss ನಾವು ತಗೋಬೇಕಾದ್ದು ಹೋಲ್ಡ್ ಆಗುವ ಕಂಪನಿಯದು ಮಾತ್ರ, ಮೇಜರ್ ತಗೊಳ್ಳಿಕ್ಕಿಲ್ಲ. ಹೋಲ್ಡ್ ಆಗುವ ಕಂಪನಿ ಇದೆಷ್ಟಿದೆ ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ? 1,75,000. ಸರಿಯಾ? 1,75,000. ಔಟ್ ಆಫ್ ದಟ್ 75,000 is 1 ಪರ್ಚೇಸ್ ಮಾಡೋ ದಿವಸ. ಆವಾಗ ದಟ್ ಇಸ್ ಪ್ರೀ. ಆವಾಗ ಪೋಸ್ಟ್ ಎಷ್ಟಾಗುತ್ತೆ? ಡಿಫರೆನ್ಸ್ ಎಷ್ಟು? 1 lakh. ಅದೇ ತರ ರಿಸರ್ವ್. ರಿಸರ್ವ್ ಅದೇ ತರ. ಟೋಟಲ್ ರಿಸರ್ವ್ ಇನ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ? 80. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? 1,25,000. Out of that, on the day of acquisition ಎಷ್ಟಿದೆ? 80. That should be pre. So difference is post. ಎಷ್ಟು? 45,000. Pre and post profit is over. Next one, calculation of minority interest. Calculation of minority interest. Minority interest. First, minority interest ಅಂದ್ರೆ ಇಲ್ಲಿ ಬರುವಂತದ್ದು ಫಸ್ಟ್ ಒನ್, minority interest on share capital. Share capital ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? ಮೈನಾರಿಟಿ ಮಾತ್ರ ಎಷ್ಟಿದೆ? 3 lakhs ಇದೆ. ಮೈನಾರಿಟಿ ಮಾತ್ರ ನೋಡಬೇಕು ಶೇರ್ ಕ್ಯಾಪಿಟಲ್ ಅನ್ನ. ಮೈನರ್ ಕಂಪನಿ ಅದು, ಅವರ ಮೈನಾರಿಟಿ ರೇಷಿಯೋ ಎಷ್ಟು ಇಲ್ಲಿ ಮಾಡಿದ್ವಿ? 1/3. ಅವ ಮೈನಾರಿಟಿ ಇಂಟ್ರೆಸ್ಟ್ ಆನ್ ಶೇರ್ ಕ್ಯಾಪಿಟಲ್ ಎಷ್ಟಾಯ್ತು? 1 lakh. ಇನ್ನು ಮೈನಾರಿಟಿ ಇಂಟ್ರೆಸ್ಟ್ ಆನ್ ಪ್ರಾಫಿಟ್ ಅಂಡ್ ಲಾಸ್. ಮೈನಾರಿಟಿ ಇಂಟ್ರೆಸ್ಟ್ ಆನ್ ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ಅಂಡ್ ಲಾಸ್ ಬರುವಾಗ ನಾವು ತೆಗೆದುಕೊಳ್ಳೋದು ಟೋಟಲ್ ಪ್ರಾಫಿಟ್. ಟೋಟಲ್ ಪ್ರಾಫಿಟ್ ಎಷ್ಟಿದೆ? 1,75,000 ಇಂಟು 1/3 ಎಷ್ಟು ಬರುತ್ತೆ? 58,333. ಇನ್ನು ಮೈನಾರಿಟಿ ಇಂಟ್ರೆಸ್ಟ್ ಆನ್ ಟೋಟಲ್ ರಿಸರ್ವ್. Minority interest on total reserve. What is the total reserve here? 1,25,000 into 1/3. ಎಷ್ಟು ಬರುತ್ತೆ? 1/3. 41,667. 41,667. Total money. This is called as a minority interest. Total is called as a minority interest. Minority interest. What is the minority interest you found? 2 lakh. 2 lakh. Next step here is calculation of cost of control. ಇದಾದ ಮೇಲೆ next step ನಾವು ಓದ್ತಿದ್ದೀವಿ ಇವಾಗ. Next step here is calculation of cost of control. Calculation of cost of control. Calculation of cost of control. Cost of control ಮಾಡುವಾಗ first investment in shares. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಶೇರ್ಸ್ ಅಲ್ಲಿ? ಅಸೆಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ 2,60,000. 2,60,000.
ಇಫ್ ಎನಿ ಗುಡ್ ವಿಲ್ ಇನ್ ದಿ ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್ ಗುಡ್ ವಿಲ್ ಉಂಟಾ? ಇಲ್ಲ. ಇದ್ರೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಗುಡ್ ವಿಲ್ ಇದ್ರೆ, ಇಲ್ಲಿಲ್ಲ, ನಿಲ್. 2,60,000 ಲೆಸ್ ಮೆಜಾರಿಟಿ ಇಂಟ್ರೆಸ್ಟ್ ಆನ್ ಶೇರ್ ಕ್ಯಾಪಿಟಲ್. ಇಲ್ಲಿ ಫಸ್ಟ್ ಮೈನಾರಿಟಿ ತಗೊಳ್ಳೋದು, ಇಲ್ಲಿ ಮೆಜಾರಿಟಿ. ಮೆಜಾರಿಟಿ ತಗೊಳ್ಳುವಾಗ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 3 lakhs into majority ಎಷ್ಟು? 2/3. How much you get? 2 lakhs. ಇನ್ನು majority interest on free profit. ಇದು ಟೋಟಲ್ ಪ್ರಾಫಿಟ್ ತಗೊಳ್ಳಿಕ್ಕಿಲ್ಲ, ಇಲ್ಲಿ ಪ್ರೀ ಪ್ರಾಫಿಟ್. ಪ್ರೀ ಪ್ರಾಫಿಟ್ ಎಷ್ಟಿದೆ? 75,000 into 2/3 ಎಷ್ಟು ಬರುತ್ತೆ? 50,000. ಮೆಜಾರಿಟಿ ಇಂಟ್ರೆಸ್ಟ್ ಆನ್ ಪ್ರೀ ರಿಸರ್ವ್. ಇದನ್ನು ಮಾತ್ರ ಇಲ್ಲಿ ತಗೊಳ್ಳಿ, ಬೇರೆ ಯಾವ ತಗೊಳ್ಳಿಕ್ಕಿಲ್ಲ. ಪ್ರೀ ರಿಸರ್ವ್ ಎಷ್ಟು? 80,000 into 2/3 ಎಷ್ಟು ಬರುತ್ತೆ? 53,333. Do you know how to put out a column? How much you get? 3,03,333. Find out the difference. You are getting a negative. Which one negative? 43,333. ಮೈನಸ್ ಬಂದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ರಿಸರ್ವ್. ಪಾಸಿಟಿವ್ ಬಂದ್ರೆ ಗುಡ್ ವಿಲ್ ಅಂತ ಹೇಳ್ತೀವಿ. ಪಾಸಿಟಿವ್ ಬಂದ್ರೆ ಗುಡ್ ವಿಲ್ ಅಂತ ಹೇಳ್ತೀವಿ. ದರ್ ಇಸ್ ಎ ಡಿಫರೆನ್ಸ್. ಈ ಸ್ಟೇಟ್ಮೆಂಟ್ ಅಲ್ಲಿ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಬ್ಯಾಲೆನ್ಸ್ ಫಿಗರ್ ಪಾಸಿಟಿವ್ ಬಂದ್ರೆ ಗುಡ್ ವಿಲ್, ನೆಗೆಟಿವ್ ಬಂದ್ರೆ ಕ್ಯಾಪಿಟಲ್ ರಿಸರ್ವ್. Now one more step is left off. ಇದು ಕಾಮನ್ ಸ್ಟೆಪ್ಗಳು. ಇನ್ನು ಒಂದು ಸ್ಟೆಪ್ ಇದೆ, ಅದು ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ಮಾಡೋದು. ಇದು ಸ್ಟಾಕಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಆ ಸ್ಟಾಕಿನ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಸ್ಟಾಕ್. ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಸ್ಟಾಕ್. ಅವನು ಹೇಳ್ತಾನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ತಾನೆ. ಟೋಟಲ್ ಸ್ಟಾಕ್ ಈಸ್ 1,60,000. Out of that 60,000 which was purchased by Imperial Limited and made a profit of 20% on cost. So 60,000 into 20 divided by 120. On cost ಅಂತ ಹೇಳಿದ ಕಾರಣ, on profit on sales ಅಂತ ಹೇಳಿದ್ರೆ 20/100. On cost ಅಂತ ಹೇಳಿದ ಕಾರಣ 20/120. 10% there, 10 divided by 110. 5 ಅಂದ್ರೆ 5 divided by 105. How much you get? 10,000. Now the calculation part is over. Now we are supposed to prepare a balance sheet. We are supposed to prepare a balance sheet. Consolidated balance sheet. It's very simple. It's very, very simple. Now, consolidated balance sheet. Liability side. Consolidated balance sheet. Liability side. Asset side. First, fixed assets. ಇದ್ರೆ ಬರ್ಕೊಳ್ಳೋದು. ಫಿಕ್ಸ್ಡ್ assets ಎರಡನ್ನು ಆಡ್ ಮಾಡಿ ತಗೋಬೇಕು. Freehold property, first one. Freehold property is given in the balance sheet. As it is, you have to add and write. That is how much? 4,50,000 and 1,20,000. Total how much you get? 5,70,000. 5,70,000 you are supposed to write. You are doing the consolidation now. ಎರಡನ್ನು ಮರ್ಜ್ ಮಾಡೋದು. Next, plant and machinery. ಎರಡನ್ನು ಮರ್ಜ್ ಮಾಡೋದು. 3,50,000 plus 1,00,000 ಎಷ್ಟದು? 1,60,000. How much you get total? 5,10,000. 5,10,000. Thereafter, furniture. Total ಎಷ್ಟಿದೆ? 1,10,000. Furniture 1,10,000. 10,000. Thereafter, debtor, stock and cash is there. Debtor, stock, cash are the current assets. Current assets. Before that, you are supposed to write investment. Investment ಇದೆ. Investment ಅನ್ನು ನಾವು adjustment ಅಲ್ಲಿ ತಗೊಂಡು ಆಯಿತು, ಹೌದಲ್ವಾ? taken the adjustment nil. Next, current assets. Current asset ಅಲ್ಲಿ first ಇದು stock. What the stock total here is? 4,80,000.
ಇನ್ನರ್ ಕಾಲಮ್ ಬರ್ಕೋಬೇಕು 4,80,000. ಅಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್. ಸರ್ ವಿ ಫೌಂಡ್ ಅದನ್ನು ಲೆಸ್ ಮಾಡಬೇಕು. ಲೆಸ್ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್. ವಿ ಫೌಂಡ್ ಹಿಯರ್ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್ 60,000 ಇಂಟು 20/120 ಮಾಡಿದ್ವಿ. ಎಷ್ಟು ಬಂದಿದೆ ಅದು? 10,000. ಅದನ್ನು ಇದರಿಂದ ಮೈನಸ್ ಮಾಡಬೇಕು. ಅನ್ರಿಯಲೈಸ್ ಪ್ರಾಫಿಟ್ ಅನ್ನು 4,70,000 ನೆನಪಿಟ್ಕೊಳ್ಳಿ. ಈಸ್ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್. ಇದನ್ನು ಅಗೇನ್ ಪ್ರಾಫಿಟ್ ಇಂದ ಲೆಸ್ ಮಾಡಬೇಕು. ಈ ಸೈಡ್ ಅಲ್ಲಿ ಪ್ರಾಫಿಟ್ ಇಂದ ಲೆಸ್ ಮಾಡಬೇಕು. ನೆಕ್ಸ್ಟ್ ಒನ್ ಡಿಫರೆನ್ಸ್. ಯು ಆರ್ ಸಪೋಸ್ ಟು ರೈಟ್ ಇನ್ ದಿ ಇನ್ನರ್ ಕಾಲಮ್ 3 lakh plus 1,70,000 no 4,70,000. But one more adjustment here. ಹೇಳ್ತಾನೆ ಲಾಸ್ ಸನ್ಡ್ರಿ ಕ್ರೆಡಿಟರ್ಸ್ ಆಫ್ ಕೊಲೋನಿಯಲ್ ಲಿಮಿಟೆಡ್ ಇನ್ಕ್ಲೂಡ್ 20,000 ಡ್ಯೂ ಫ್ರಮ್ ಇಂಪೀರಿಯಲ್. ಅವನಿಗೆ ಕ್ರೆಡಿಟ್ ಆದರೆ ಇವನಿಗೆ ಡೆಟ್ ಆಗ ಗೊತ್ತಾಯ್ತಲ್ಲ. ಅವನಿಗೆ ಕ್ರೆಡಿಟ್ ಆಗಿದ್ರೆ ಇವನಿಗೆ ಡೆಟಾರ್. ಆವಾಗ ದಿಸ್ ಎ ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್. ಇಲ್ಲಿ ಡೆಟಾರಿಂದ ಮೈನಸ್ ಮಾಡೋದು, ಈ ಸೈಡಲ್ಲಿ ಕ್ರೆಡಿಟಾರಿಂದ ಮೈನಸ್, ಬೇರೆಯಲ್ಲಿ ಮೈನಸ್ ಮಾಡಲಿಕ್ಕಿಲ್ಲ. ಲೆಸ್ ಮ್ಯೂಚುವಲ್ ಓಯಿಂಗ್ಸ್. ಮ್ಯೂಚುವಲ್ ಓಯಿಂಗ್ಸ್ ದಟ್ ಈಸ್ 20,000 minus and right outer column 4,50,000. Thereafter, coming to the liability side, first one, share capital. Share capital. First one, equity share capital. Equity share capital of 10 each. Of 10 each. ಇಲ್ಲಿ ಇಂಪೀರಿಯಲ್ ಇದನ್ನು ನಾವು ತಗೊಂಡಾಯ್ತು ಅಡ್ಜಸ್ಟ್ಮೆಂಟ್ಗೆ 3 lakh ಹೌದಾ ಅಲ್ವಾ? ಯಾವುದನ್ನು ತಗೊಳ್ಳಿಲ್ಲ, ಹೋಲ್ಡಿಂಗ್ ಅನ್ನು ತಗೊಳ್ಳಿಲ್ಲ. That is as it is, you should be taken 10 lakh. 10 lakh ಅನ್ನು ತಗೊಳ್ಳಿಕ್ಕೆ ಸಬ್ಸಿಡಿಯನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ತಗೊಂಡ್ವಿ, ಅಲ್ಲಿ ತಗೊಳ್ಳಿಕ್ಕೆ ಇಲ್ಲ. ಅದಾದ್ಮೇಲೆ ಜನರಲ್ ಮತ್ತೆ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಫಾರ್ಮೆಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅದರಲ್ಲಿ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅಲ್ಲಿ ಸಬ್ಸಿಡಿ ತಗೊಂಡಾಯಿತು ಅಡ್ಜಸ್ಟ್ಮೆಂಟ್ ಅಲ್ಲಿ, ಬಟ್ ಹೋಲ್ಡಿಂಗ್ ಇದನ್ನು ತಗೋಬೇಕು 4 lakhs. ಬಟ್ ಆ್ಯಡ್ ಇದಕ್ಕೆ ನಾವು ಅಲ್ಲಿ ಮಾಡುವಾಗ ಕಾಸ್ಟ್ ಆಫ್ ಕಂಟ್ರೋಲ್ ಮಾಡುವಾಗ ಮೆಜಾರಿಟಿ ಪ್ರೀ ತಗೊಂಡದ್ದು, ಪೋಸ್ಟ್ ಅನ್ನು ನಾವು ತಗೊಳ್ಳಲೇ ಇಲ್ಲ. ಪೋಸ್ಟ್ ಅನ್ನು ಇಲ್ಲಿ ಆ್ಯಡ್ ಮಾಡತಕ್ಕದ್ದು. ಪೋಸ್ಟ್ ಅನ್ನು ಇಲ್ಲಿ ಆ್ಯಡ್ ಮಾಡ. ಸೊ ಇಲ್ಲಿ ಮೆಜಾರಿಟಿ ಪೋಸ್ಟ್ ಅಂತ. ಮೆಜಾರಿಟಿ ಪೋಸ್ಟ್ ಎಷ್ಟಿದೆ ಅಲ್ಲಿ? ಹೌ ಮಚ್ ಯು ಫೌಂಡ್ ಪೋಸ್ಟ್ ರಿಸರ್ವ್ ಕಾಲಮ್ ಅಲ್ಲಿ ಮಾಡಿದಲ್ಲ, ಪ್ರೀ ಪೋಸ್ಟ್ ಟೋಟಲ್ 45,000. ಇಲ್ಲಿ ನೋಡಿ ಫುಲ್ 45 ತಗೊಳ್ಳಿಕ್ಕಿಲ್ಲ. 45,000 ಇಂಟು ಮೆಜಾರಿಟಿ. ಮೆಜಾರಿಟಿ ಇಸ್ 2/3. ಮೆಜಾರಿಟಿ ಎಷ್ಟು? 30,000 ಆ್ಯಡ್ ಮಾಡೋದು. ಟೋಟಲಿ 4,30,000. ಇದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್. ವಾಟ್ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್? ಹೋಲ್ಡಿಂಗ್ ಇದ್ದ ತಗೋಬೇಕು, ಸಬ್ಸಿಡಿ ಅಂತ ತಗೊಳ್ಳಿಕ್ಕಿಲ್ಲ, ಯಾಕೆಂದರೆ ಅಡ್ಜಸ್ಟ್ಮೆಂಟ್ ತಗೊಂಡು ಆಗಿದೆ. ಸೊ 3 lakh ಆ್ಯಂಡ್ ಮೆಜಾರಿಟಿ ಪೋಸ್ಟ್. ಮೆಜಾರಿಟಿ ಪೋಸ್ಟ್ ಅಲ್ಲಿನೂ ಸಹ ಮೆಜಾರಿಟಿ ಪ್ರೀ ಮಾತ್ರ ತಗೊಂಡದ್ದು ಹೆಸರು. ಇಲ್ಲಿ ಮೆಜಾರಿಟಿ ಪೋಸ್ಟ್ ಎಷ್ಟಿದೆ? ಪೋಸ್ಟು 1 lakh ಅನ್ನು ಮೆಜಾರಿಟಿ ತಗೋಬೇಕು. 2/3 ಎಷ್ಟು ಬರುತ್ತೆ? 2/3 ಮೆಜಾರಿಟಿ 66,667. ಇನ್ನರ್ ಕಾಲಮ್ ಬರ್ಕೊಳ್ಳಿ 3,66,667. 3,66,667. ಇದರಿಂದ ಇಲ್ಲಿ ಒಂದು ಪ್ರಾಫಿಟ್ ಇದೆ, ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್ಸ್. ಅದನ್ನು ಲೆಸ್ ಮಾಡಬೇಕು. ಲೆಸ್ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್ ವಿ ಫೌಂಡ್ ಆಸ್ 10,000. ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್ 10,000. ಯಾವಾಗಲೂ ಸ್ಟಾಕ್ ಇನ್ವೆಸ್ಟ್ ಮಾಡೋದು, ಪ್ರಾಫಿಟ್ ಇನ್ವೆಸ್ಟ್ ಮಾಡೋದು. 3,56,667. The next format here is secured loan. Secured loan. ಡಿಬೆಂಚರ್ ಏನಾದರೂ ಇದ್ರೆ ಬರೀಬೇಕು. ಈ ಪ್ರಾಬ್ಲಮ್ ಡಿಬೆಂಚರ್ ಇಲ್ಲ, ಯಾವುದೂ ಇಲ್ಲ. ಅನ್ಸೆಕ್ಯೂರ್ಡ್ ಲೋನ್. ಅನ್ಸೆಕ್ಯೂರ್ಡ್ ಲೋನ್ ಗೊತ್ತಾ? ಅದನ್ನು ತೆಗಿಬೇಕು. ಲಾಸ್ಟ್ ಇದು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಯಾವುದು ಅಂತಂದ್ರೆ ಇಲ್ಲಿದೆ ಕ್ರೆಡಿಟರ್ಸ್. ಎಷ್ಟಿದೆ ಕ್ರೆಡಿಟರ್? ಟೋಟಲಿ 1,70,000. ಇನ್ನರ್ ಕಾಲಮ್ ಬರ್ಕೋಬೇಕು. ಯಾಕೆ ಅಂತಂದ್ರೆ ದರ್ ಇಸ್ ಎ ಮ್ಯೂಚುವಲ್ ಓಯಿಂಗ್ ಡೆಟಾರ್ ಆ್ಯಂಡ್ ಕ್ರೆಡಿಟರ್. ಇಲ್ಲಿ ಡೆಟಾರ್ ಮೈನಸ್ ಮಾಡಿದ್ರೆ ಅದನ್ನು ಇಲ್ಲಿ ಪುನಃ ಮೈನಸ್ ಮಾಡಬೇಕು. ಲೆಸ್ ಮ್ಯೂಚುವಲ್ ಓಯಿಂಗ್ಸ್. ಮ್ಯೂಚುವಲ್ ಓಯಿಂಗ್ಸ್ ಎಷ್ಟು? 20,000. ಔಟರ್ ಕಾಲಮ್ ಈಸ್ 50.
Now, in the adjustment, first part of the adjustment, we found one thing which is called as a minority interest. Minority interest. That should be entered here. Minority interest. This is minority interest. We found minority interest in the statement. We found cost of control ಗಾರ್ಡ್ ಮೊದಲು ಮಾಡಿದೀವಿ ನೋಡಿ. Minority interest 2 lakh. 2 lakhs. We calculate minority interest as 2 lakhs. ಅದಾದ್ಮೇಲೆ one more thing we found, cost of control ಅಲ್ಲಿ ಏನು ಬಂದಿದೆ? capital reserve. capital reserve. ಯಾವಾಗಲೂ capital reserve ಇಲ್ಲಿ ಬರಿಬಾರದು, ಅದು ಯಾವಾಗಲೂ reserves and surplus ಅಲ್ಲಿ ಬರೆಯತಕ್ಕದ್ದು. ನಾನು ಮರ್ತೋಗ್ಬಿಟ್ಟೆ, ನಾನು ಇಲ್ಲಿ ಬಂದ್ಬಿಡ್ತೀನಿ, ನೀವು ಬರೆಯುವಾಗ ಸರಿಯಾಗಿ ಬರ್ಕೊಳ್ಳಿ. capital reserve ಎಷ್ಟು ಬಂದಿದೆ? capital reserve 43,333. Now everything is over. The total balance sheet should match each other. This is a way we are supposed to work out the holding company.